ಅಂದವರಿಗೆ ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇಂದಿನ ಈರುಳ್ಳಿಯ ಬೆಲೆಯನ್ನು ನೋಡಿಕೊಂಡು ಬರೋಣ. ಇನ್ನೂ ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಚಾನಲನ್ನು ತಪ್ಪದೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಾವು ಪ್ರತಿದಿನದ ಅಪ್ಡೇಟ್ ನೀಡ್ತಾ ಇರ್ತವೆ, ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಇಂದು ಈರುಳ್ಳಿಯ ಬೆಲೆಯನ್ನು ನೋಡ್ಕೊಂಡು ಬರೋದಾದರೆ ಮೊದಲನೇದಾಗಿ ಪುಣೆಯಲ್ಲಿ 1 ಕ್ವಿಂಟಲ್ ಈರುಳ್ಳಿ ರೇಟ್ ನೋಡೋದಾದರೆ 700 ರೂಪಾಯಿದಿಂದ 2100, 700ದಿಂದ 2100 ರೂಪಾಯಿವರೆಗೆ ಪುಣೆಯಲ್ಲಿ 1 ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ. ಹಾಗೆ ವಿಜಯಪುರದಲ್ಲಿ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ವಿಜಯಪುರದಲ್ಲಿ 1000ದಿಂದ 1600 ರೂಪಾಯಿ, 1000ದಿಂದ 1600 ರೂಪಾಯಿವರೆಗೆ ವಿಜಯಪುರದಲ್ಲಿ 1 ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ. ಹಾಗೆ ಚಿಕ್ಕಬಳ್ಳಾಪುರದಲ್ಲಿ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ಬಂದು 1000 ರೂಪಾಯಿದಿಂದ 2300, 1000ದಿಂದ 2300 ರೂಪಾಯಿವರೆಗೆ ಚಿಕ್ಕಬಳ್ಳಾಪುರದಲ್ಲಿ 1 ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ. ಹಾಗೆ ಬಾದಾಮಿಯಲ್ಲಿ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ 800ದಿಂದ 1800, 800 ರೂಪಾಯಿದಿಂದ 1800 ರೂಪಾಯಿವರೆಗೆ 1 ಕ್ವಿಂಟಲ್ಗೆ ಬಾದಾಮಿಯಲ್ಲಿ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ. ಹಾಗೆ ಬಾಗಲಕೋಟೆಯಲ್ಲಿ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ 1000ದಿಂದ 1800 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ. ಹಾಗೆ ಹುಬ್ಬಳ್ಳಿಯಲ್ಲಿ 1 ಕ್ವಿಂಟಲ್ ಈರುಳ್ಳಿಯ ರೇಟ್ ಬಂದು 1000 ರೂಪಾಯಿದಿಂದ 2200 ರೂಪಾಯಿವರೆಗೆ ಹುಬ್ಬಳ್ಳಿಯಲ್ಲಿ 1 ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ. ಹಾಗೆ ನೋಡೋದಾದರೆ ಮೈಸೂರದಲ್ಲಿ 1 ಕ್ವಿಂಟಲ್ಗೆ 1400ದಿಂದ 2200, ರಾಯಚೂರದಲ್ಲಿ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ 1500 ರೂಪಾಯಿದಿಂದ 2400 ರೂಪಾಯಿ, 1500ದಿಂದ 2400 ರೂಪಾಯಿವರೆಗೆ ರಾಯಚೂರದಲ್ಲಿ 1 ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ. ಹಾಗೆ ಕೊಲ್ಹಾಪುರದಲ್ಲಿ 500 ರೂಪಾಯಿದಿಂದ 2200 ರೂಪಾಯಿವರೆಗೆ 1 ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ. ನೋಡಿ ರೈತರೇ.